ನನ್ನ ಹೆಸರು ರೋಹನ್. ಕಂಪ್ಯೂಟರ್ನಿಂದ ನಾವು ಯಾವ ಯಾವ ಸೇವೆಗಳನ್ನು ಪಡೆದುಕೊಳ್ಳಬಹುದೆಂದು ನನಗೆ ತಿಳಿಸಿಕೊಡುವಿರಾ? ಓಹ್, ಖಂಡಿತ. ನನ್ನ ಹೆಸರು ಗೀತಾ. ನೀವು ನೋಡಿದ ಹಾಗೆ ನನ್ನ ಬಳಿ ಇಂಟರ್ನೆಟ್ ಸೌಲಭ್ಯವಿರುವ ಕಂಪ್ಯೂಟರ್ ಇದೆ. ಇದನ್ನು ಉಪಯೋಗಿಸಿಕೊಂಡು ರೈಲ್ವೆ ಟಿಕೆಟ್ ಬುಕಿಂಗ್, ವಿವಿಧ ಮಾಹಿತಿಯನ್ನು ಹುಡುಕುವುದು, ಎಲೆಕ್ಟ್ರಿಸಿಟಿ ಮತ್ತು ಮೊಬೈಲ್ ಬಿಲ್ ಪಾವತಿ, ಬ್ಯಾಂಕಿಂಗ್ ವ್ಯವಹಾರ, ಪ್ಯಾನ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ ಮುಂತಾದವುಗಳಿಗೆ ಅರ್ಜಿ ಸಲ್ಲಿಸುವುದು, ಹೀಗೆ ಹಲವು ಸೇವೆಗಳನ್ನು ಒದಗಿಸುವಲ್ಲಿ ಸಹಾಯ ಮಾಡುತ್ತೇನೆ. ಹೌದಾ? ಹಾಗಾದ್ರೆ ನಮ್ ಹಳ್ಳಿಯ ಜನರು ಈ ಕೆಲಸಗಳಿಗಾಗಿ ಪೇಟೆಗೆ ಹೋಗಬೇಕಾಗಿಲ್ಲವೇ? ಇಲ್ಲ, ಅವರು ಅಲ್ಲಿವರೆಗೆ ಹೋಗ್ಬೇಕಾಗಿಲ್ಲ. ಹಳ್ಳಿಗಳಲ್ಲಿ ಇಂಟರ್ನೆಟ್ ಸೌಲಭ್ಯದೊಂದಿಗೆ ಸುಸಜ್ಜಿತವಾದ ಕಂಪ್ಯೂಟರ್ ಸೇವೆಗಳಿದ್ರೆ ಹಳ್ಳಿಯ ಜನರು ಈ ಸೌಲಭ್ಯಗಳನ್ನು ಪಡೆಯಲು ಸಿಟಿಗೆ ಹೋಗಲೇಬೇಕಾಗಿಲ್ಲ. ವಾವ್, ಅದ್ಭುತ! ನಿಜವಾಗಿಯೂ ಇದು ತುಂಬಾ ಖುಷಿಯ ವಿಚಾರ. ನಮ್ಮ ಹಳ್ಳಿಯವರಿಗೆ ಈ ವಿಷಯ ತಿಳಿದ್ರೆ ಖಂಡಿತ ಅವರು ಸಹ ನನ್ನಂತೆ ಖುಷಿ ಪಡ್ತಾರೆ. ಖಂಡಿತ, ಅವರಿಗೂ ಇದರ ಬಗ್ಗೆ ತಿಳಿಸಿ. ಹೌದು, ಖಂಡಿತ. ಅಷ್ಟು ದೂರ ಹೋಗದೆ ಇಲ್ಲಿಂದಲೇ ನೀವು ನಿಮ್ಮ ವಿದ್ಯುತ್ ಬಿಲ್ ಅನ್ನು ಪಾವತಿ ಮಾಡಬಹುದು. ಹೌದು, ಖಂಡಿತ. ಇಂಟರ್ನೆಟ್ ಸೌಲಭ್ಯವಿರುವ ಕಂಪ್ಯೂಟರ್ನಿಂದ ನಾನು ನಿಮಗೆ ಮಾರುಕಟ್ಟೆಯಲ್ಲಿ ಬೆಳೆಗಳಿಗೆ ಇರುವ ಪ್ರಸ್ತುತ ಬೆಲೆಗಳ ಬಗ್ಗೆ ಮಾಹಿತಿಯನ್ನು ನೀಡಬಲ್ಲೆ. ಹೌದು, ಇಂಟರ್ನೆಟ್ನ ಮೂಲಕ ನೀವು ಎಲ್ಲಾ ತರಹದ ಮಾಹಿತಿಗಳನ್ನು ನೀವಿರುವ ಹಳ್ಳಿಯಿಂದಲೇ ಪಡೆದುಕೊಳ್ಳಬಹುದು. ಇಂಟರ್ನೆಟ್ ಸೌಲಭ್ಯ ಮೊಬೈಲ್ನಲ್ಲೂ ಲಭ್ಯವಿದೆ ಎಂದು ನಾನು ಇತ್ತೀಚೆಗೆ ಕೇಳಲ್ಪಟ್ಟೆ. ಇದು ನಿಜವೇ? ಹೌದು ರೋಹನ್, ಮೊಬೈಲ್ ಫೋನ್ ಅಷ್ಟೇ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಅನೇಕ ಜನರು ಇಂಟರ್ನೆಟ್ ಸಂಪರ್ಕ ಇರುವ ಟ್ಯಾಬ್ಲೆಟ್ ಮತ್ತು ಸ್ಮಾರ್ಟ್ಫೋನ್ಗಳನ್ನು ಅನೇಕ ಉದ್ದೇಶಗಳಿಗೆ ಉಪಯೋಗಿಸುತ್ತಿದ್ದಾರೆ. ಇದು ನಿಜವಾಗಿಯೂ ನನ್ನ ಆಸಕ್ತಿಯನ್ನು ಕೆರಳಿಸಿದೆ. ಈ ಕಂಪ್ಯೂಟರ್, ಮೊಬೈಲ್ ಫೋನ್ ಮತ್ತು ಟ್ಯಾಬ್ಲೆಟ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವಿರಾ? ಕಂಪ್ಯೂಟರ್ ಅನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವು ಹಾರ್ಡ್ವೇರ್ ಅಂದರೆ ಯಂತ್ರಾಂಶ ಮತ್ತು ಸಾಫ್ಟ್ವೇರ್ ಅಂದರೆ ತಂತ್ರಾಂಶ. ಕಂಪ್ಯೂಟರ್ ಮತ್ತು ಅದಕ್ಕೆ ಸಂಬಂಧಿಸಿದ ಎಲ್ಲಾ ಸಲಕರಣೆಗಳನ್ನು ಹಾರ್ಡ್ವೇರ್ ಎಂದು ಕರೆಯುತ್ತಾರೆ. ಕಂಪ್ಯೂಟರ್ನಿಂದ ಕೆಲಸ ಪಡೆಯಲು ಕಂಪ್ಯೂಟರ್ಗೆ ಕೊಡಲಾಗುವ ನಿರ್ದೇಶನಗಳನ್ನು ಸಾಫ್ಟ್ವೇರ್ ಎನ್ನುವರು. ಅಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಐಕಾನ್ಗಳು ಸಾಫ್ಟ್ವೇರ್ಗಳೇ? ಹೌದು ರೋಹನ್, ಅದು ಕೆಲಸವನ್ನು ನಿರ್ವಹಿಸುವಂತೆ ಕಂಪ್ಯೂಟರ್ಗೆ ಕೊಡಲಾಗುವ ಪ್ರೋಗ್ರಾಂ ಅನ್ನು ಸಾಫ್ಟ್ವೇರ್ ಅನ್ನುತ್ತಾರೆ. ಈಗ ನಾವು ಕಂಪ್ಯೂಟರ್ನ ವಿವಿಧ ಡಿಸೈನ್ ಬಗ್ಗೆ ತಿಳಿಯೋಣ. ಕಂಪ್ಯೂಟರ್ 3 ಡಿವೈಸ್ಗಳನ್ನು ಒಳಗೊಂಡಿದೆ. ಕಂಪ್ಯೂಟರ್, ಇನ್ಪುಟ್ ಡಿವೈಸಸ್, ಪ್ರೊಸೆಸಿಂಗ್ ಡಿವೈಸಸ್, ಔಟ್ಪುಟ್ ಡಿವೈಸಸ್. ಟ್ರ್ಯಾಕ್ಟರ್ಗೆ ಡೀಸೆಲ್ ಅಥವಾ ಪೆಟ್ರೋಲ್ ಬೇಕಾಗುವಂತೆ ಕಂಪ್ಯೂಟರ್ಗೂ ಅದು ಕಾರ್ಯನಿರ್ವಹಿಸಲು ಬೇಕಾಗುವ ಡಾಟಾ, ಸೂಚನೆ ಅಥವಾ ಮಾಹಿತಿಗಳನ್ನು ಒದಗಿಸಬೇಕಾಗುತ್ತದೆ. ಕಂಪ್ಯೂಟರ್ಗೆ ಸೂಚನೆ ಅಥವಾ ಮಾಹಿತಿಯನ್ನು ಒದಗಿಸಲು ಉಪಯೋಗಿಸುವ ಸಾಧನಗಳನ್ನು ಇನ್ಪುಟ್ ಡಿವೈಸ್ ಎಂದು ಕರೆಯುತ್ತಾರೆ. ಈ ಚಿತ್ರಗಳನ್ನು ನೋಡಿ. ಇವು ನಾವು ಕಂಪ್ಯೂಟರ್ನಲ್ಲಿ ಬಳಸುವ ಕೆಲವು ಇನ್ಪುಟ್ ಡಿವೈಸ್ಗಳು. ಈ ಇನ್ಪುಟ್ ಡಿವೈಸ್ಗಳು ಯಾವುವೆಂದರೆ ಪೆನ್ ಡ್ರೈವ್, ಮೌಸ್, ಕೀಬೋರ್ಡ್, ಸಿಡಿ ಮತ್ತು ಮೈಕ್ರೋಫೋನ್. ಕೀಬೋರ್ಡ್ ಮತ್ತು ಮೌಸ್ ಪ್ರಾಥಮಿಕ ಇನ್ಪುಟ್ ಸಾಧನಗಳು. ಕೆಲವು ಹೆಚ್ಚುವರಿ ಕೀಗಳನ್ನು ಬಿಟ್ರೆ ಇದು ನೋಡಲು ಟೈಪ್ರೈಟರ್ ಕೀಬೋರ್ಡ್ನಂತೆ ಇದೆ.
ಹೌದು, ಇದು ಸಾಮಾನ್ಯ ಕೀಲಿಗಳ ಜೊತೆಗೆ ನ್ಯೂಮರಿಕಲ್ ಮತ್ತು ಸ್ಪೆಷಲ್ ಕೀಗಳನ್ನು ಒಳಗೊಂಡಿದೆ. ಸ್ಪೆಷಲ್ ಕೀಯನ್ನು ಯಾಕೆ ಬಳಸಲಾಗುತ್ತೆ ಎಂದು ತಿಳಿಸುವಿರಾ? ನ್ಯೂಮರಿಕಲ್ ಕೀಪ್ಯಾಡ್ ನಮಗೆ ಸಂಖ್ಯೆಗಳನ್ನು ನಮೂದಿಸಲು ಸಹಾಯ ಮಾಡುತ್ತದೆ ಮತ್ತು ಅದು ನೋಡಲು ಕ್ಯಾಲ್ಕುಲೇಟರ್ನಂತೆ ಇರುತ್ತದೆ. ಇವು ನ್ಯಾವಿಗೇಷನ್ ಕೀಗಳು. ಮಾನಿಟರ್ನಲ್ಲಿ ಪೇಜ್ಗಳನ್ನು ನೋಡಲು ಇದು ಸಹಾಯ ಮಾಡುತ್ತದೆ. ಪೇಜ್ ಅಪ್ ಕೀ ಪರದೆಯ ಮೇಲೆ ಕರ್ಸರ್ ಅನ್ನು ಮೇಲ್ಭಾಗಕ್ಕೆ ಮೂವ್ ಮಾಡಲು ಸಹಾಯ ಮಾಡುತ್ತದೆ. ಪೇಜ್ ಡೌನ್ ಕೀ ಪರದೆಯ ಮೇಲೆ ಕರ್ಸರ್ ಅನ್ನು ಕೆಳಭಾಗಕ್ಕೆ ಮೂವ್ ಮಾಡಲು ಸಹಾಯ ಮಾಡುತ್ತವೆ. ಹೋಮ್ ಕೀ ಕರ್ಸರ್ ಅನ್ನು ಪರದೆಯ ಮೊದಲ ಪುಟಕ್ಕೆ ತಲುಪಿಸಲು ಸಹಾಯ ಮಾಡುತ್ತವೆ. ಎಂಡ್ ಕೀ ಇದು ಕರ್ಸರ್ ಪ್ರೋಗ್ರಾಂನ ಕೊನೆಯ ಪುಟದ ಕೊನೆಯ ಅಕ್ಷರ. ಅಕ್ಕ, ಎಲ್ಲ ದತ್ತಾಂಶ ಅಂದರೆ ಡಾಟಾಗಳನ್ನು ಕಂಪ್ಯೂಟರ್ ಎಲ್ಲಿ ಸಂಗ್ರಹಿಸಿಟ್ಟುಕೊಳ್ಳುತ್ತದೆ? ನಮ್ಮ ಮೆದುಳು ಹೇಗೆ ನಮ್ಮ ಪ್ರಮುಖ ವಿಷಯಗಳನ್ನು ಶೇಖರಿಸುತ್ತದೆಯೋ ಅದೇ ರೀತಿ ಕಂಪ್ಯೂಟರ್ ದತ್ತಾಂಶವನ್ನು ಕಂಪ್ಯೂಟರ್ ಮೆಮೊರಿಯಲ್ಲಿ ಸಂಗ್ರಹಿಸುತ್ತದೆ. ಕಂಪ್ಯೂಟರ್ ಮೆಮೊರಿಯನ್ನು 2 ವಿಧವಾಗಿ ವಿಂಗಡಿಸಲಾಗಿದೆ. ಮುಖ್ಯ ಅಂದರೆ ಪ್ರಾಥಮಿಕ ಮೆಮೊರಿ ಮತ್ತು ದ್ವಿತೀಯ ಮೆಮೊರಿ. ಮುಖ್ಯ ಅಥವಾ ಪ್ರಾಥಮಿಕ ಮೆಮೊರಿ ತುಂಬಾ ವೇಗವಾಗಿದ್ದು ಇದನ್ನು ರ್ಯಾಮ್ ಎಂದು ಕರೆಯುತ್ತಾರೆ, ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಕಂಪ್ಯೂಟರ್ನ ವೇಗವು ರ್ಯಾಮ್ ಮೇಲೆ ಅವಲಂಬಿತವಾಗಿದೆ. ಡಾಟಾ ಮತ್ತು ಸೂಚನೆಗಳು ಮುಖ್ಯ ಮೆಮೊರಿಯಲ್ಲಿರುತ್ತವೆ. ಅದನ್ನು ಪ್ರೊಸೆಸ್ ಮಾಡಿ ರಿಸಲ್ಟ್ ಪಡೆಯಲು ಕೇಂದ್ರ ಸಂಸ್ಕರಣ ಘಟಕ ಅಥವಾ ಸಿಪಿಯು ಅಲ್ಲಿಂದಲೇ ಅವುಗಳನ್ನು ಪುನಃ ಪಡೆದುಕೊಳ್ಳಬಹುದಾಗಿದೆ. ಕಂಪ್ಯೂಟರ್ನ ಎಲ್ಲಾ ಪ್ರೋಗ್ರಾಂಗಳು ರ್ಯಾಮ್ನಲ್ಲಿ ಸಂಗ್ರಹವಾಗಿರುತ್ತವೆ. ಕಂಪ್ಯೂಟರ್ನ ವೇಗವು ಅದರ ರ್ಯಾಮ್ ಮೇಲೆ ಅವಲಂಬಿಸಿರುತ್ತದೆ. ಕ್ಯಾಶೆ ಮೆಮೊರಿಯು ರ್ಯಾಮ್ನ ಒಂದು ಭಾಗವಾಗಿದೆ ಮತ್ತು ಇದು ಪ್ರೊಸೆಸರ್ಗೆ ಹತ್ತಿರದಲ್ಲಿದೆ. ಪ್ರೊಸೆಸಿಂಗ್ ವೇಗವನ್ನು ಹೆಚ್ಚಿಸಲು ಇದನ್ನು ಬಳಸಲಾಗುತ್ತದೆ. ಪ್ರಾಥಮಿಕ ಮೆಮೊರಿಯು ನಿಯಮಿತವಾದುದು, ಹಾಗಾಗಿ ಅನಿಯಮಿತವಾಗಿ ಡಾಟಾವನ್ನು ಸಂಸ್ಕರಿಸಲು ದ್ವಿತೀಯ ಡಿವೈಸ್ ಅನ್ನು ಬಳಸಲಾಗುತ್ತದೆ. ದ್ವಿತೀಯ ಮೆಮೊರಿಯಲ್ಲಿ ಇಡಲಾದ ಯಾವುದೇ ಡಾಟಾ ಅಥವಾ ಪ್ರೋಗ್ರಾಂ ಅನ್ನು ರ್ಯಾಮ್ನಿಂದ ನಕಲು ಮಾಡಬೇಕು, ಏಕೆಂದರೆ ಕಂಪ್ಯೂಟರ್ನ ದ್ವಿತೀಯ ಮೆಮೊರಿಯಿಂದ ಡಾಟಾವನ್ನು ನೇರವಾಗಿ ಪ್ರೊಸೆಸ್ ಮಾಡಲು ಸಾಧ್ಯವಿಲ್ಲ. ಸೆಕೆಂಡರಿ ಡಿವೈಸ್ ಆಗಿ ಬಳಸಲ್ಪಡುವ ಕೆಲವು ಸಾಧನಗಳೆಂದರೆ ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್ ಮತ್ತು ಡಿವಿಡಿ. ಮತ್ತೆ ಕಂಪ್ಯೂಟರ್ ಡಾಟಾವನ್ನು ಅದರ ಮೆಮೊರಿಯಲ್ಲಿ ಹೇಗೆ ಸಂಗ್ರಹಿಸುತ್ತದೆ? ಕಂಪ್ಯೂಟರ್ ಎಲ್ಲ ಮಾಹಿತಿಯನ್ನು 0 ಮತ್ತು 1 ಎನ್ನುವ 2 ಅಂಕಿಗಳಾಗಿ ಸಂಗ್ರಹಿಸುತ್ತದೆ. ಬೈನರಿ ಡಿಜಿಟ್ ಆದ 1 ಅಥವಾ 0ಯನ್ನು 1 ಬಿಟ್ ಎಂದು ಕರೆಯುವರು. 8 ಬಿಟ್ಗಳು ಸೇರಿ 1 ಬೈಟ್ ಆಗುತ್ತದೆ. ಈ ಕೋಷ್ಟಕವನ್ನು ನೋಡಿ. ಇದು ಬಿಟ್ ಮತ್ತು ಬೈಟ್ಗಳಿಗಿರುವ ಸಂಬಂಧವನ್ನು ತಿಳಿಸುತ್ತದೆ. ಹಾರ್ಡ್ವೇರ್ ಅನ್ನು ನಿಯಂತ್ರಿಸಲು ಮತ್ತು ಕಾರ್ಯನಿರ್ವಹಣೆಗೆ ಬಳಸುವ ಸೂಚನೆಗಳನ್ನು ಸಾಫ್ಟ್ವೇರ್ ಎಂದು ಕರೆಯಲಾಗುತ್ತದೆ. ಏನು ಮತ್ತು ಹೇಗೆ ಮಾಡಬೇಕು ಎಂಬುದನ್ನು ಕಂಪ್ಯೂಟರ್ ನಿರ್ದೇಶಿಸಲು ಮತ್ತು ಸೂಚನೆಗಳನ್ನು ಕೊಡಲು ಅನುಕೂಲವಾಗುವಂತೆ ಮೊದಲಿಗೆ ಕಂಪ್ಯೂಟರ್ನ ವಿವಿಧ ಭಾಗಗಳ ಬಗ್ಗೆ ತಿಳಿಯೋಣ. ಇದು ಮಾನಿಟರ್. ಇದು ನೋಡಲು ಟಿವಿಯಂತೆ ಕಾಣುತ್ತದೆ ಹಾಗೂ ಔಟ್ಪುಟ್ ಅನ್ನು ಸ್ಕ್ರೀನ್ ಮೇಲೆ ತೋರಿಸಲು ಇದನ್ನು ಬಳಸುತ್ತಾರೆ. ಇದನ್ನು ಸಿಸ್ಟಮ್ ಯೂನಿಟ್ ಬಾಕ್ಸ್ ಎಂದು ಕರೆಯುತ್ತಾರೆ. ಇದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಥವಾ ಸಿಪಿಯು ಅನ್ನು ಒಳಗೊಂಡಿದೆ. ಸಿಪಿಯು ಕಂಪ್ಯೂಟರ್ನ ಮೆದುಳು ಎಂದು ಕರೆಯುತ್ತಾರೆ. ಇವು ಕೀಬೋರ್ಡ್ ಮತ್ತು ಮೌಸ್. ಇವೆರಡೂ ಕಂಪ್ಯೂಟರ್ಗೆ ಡಾಟಾವನ್ನು ಎಂಟರ್ ಮಾಡಲು ಬಳಸುವ ಔಟ್ಪುಟ್ ಡಿವೈಸ್ಗಳಾಗಿವೆ. ಕಂಪ್ಯೂಟರ್ ಅನ್ನು ಜೋಡಿಸಲು ಮೊದಲಿಗೆ ಕಂಪ್ಯೂಟರ್ ಅನ್ನು ಮೇಜಿನ ಮೇಲೆ ಇಡಬೇಕು. ನಂತರ ಸಿಸ್ಟಮ್ ಯೂನಿಟ್ ಅನ್ನು ಸೆಟ್ ಮಾಡಬೇಕು. ತದನಂತರ ಮಾನಿಟರ್ ಅನ್ನು ಸೆಟ್ ಮಾಡಬೇಕು. ಸಿಸ್ಟಮ್ ಯೂನಿಟ್ನ ಹಿಂಭಾಗವನ್ನು ನೋಡಿ.
ಇದರಲ್ಲಿ ವಿವಿಧ ಡಿವೈಸ್ಗಳನ್ನು ಕನೆಕ್ಟ್ ಮಾಡಲು ಬೇಕಾದ ಸ್ಲಾಟ್ಗಳಿವೆ. ಈಗ ಈ ರೀತಿ ಮಾನಿಟರ್ಗೆ ಕಂಪ್ಯೂಟರ್ ಅನ್ನು ಜೋಡಣೆ ಮಾಡಬೇಕು. ಸಿಸ್ಟಮ್ ಯೂನಿಟ್ನಲ್ಲಿರುವ ವಿಡಿಯೋ ಪೋರ್ಟ್ ಅನ್ನು ವಿಜಿಎ ಪೋರ್ಟ್ ಎಂದು ಕರೆಯುತ್ತಾರೆ. ವಿಜಿಎ ಕೇಬಲ್ನ ಒಂದು ತುದಿಯನ್ನು ಸಿಸ್ಟಮ್ ಯೂನಿಟ್ಗೂ ಮತ್ತೊಂದು ತುದಿಯನ್ನು ಮಾನಿಟರ್ಗೂ ಕನೆಕ್ಟ್ ಮಾಡಬೇಕು. ಎರಡು ರೀತಿಯ ಕೀಬೋರ್ಡ್ ಅನ್ನು ನಾವು ಕಾಣಬಹುದು. ಅವು PS/2 ಕನೆಕ್ಟರ್ ಅಥವಾ USB ಕನೆಕ್ಟರ್. ಕೀಬೋರ್ಡ್ ಅನ್ನು ಸಿಸ್ಟಮ್ ಯೂನಿಟ್ಗೆ ಕನೆಕ್ಟ್ ಮಾಡಲು ಕೊಟ್ಟಿರುವ ಕನೆಕ್ಟರ್ ಅನ್ನು ಸಿಸ್ಟಮ್ ಯೂನಿಟ್ನ ಪೋರ್ಟ್ಗೆ ಕನೆಕ್ಟ್ ಮಾಡಬೇಕು. ಕಂಪ್ಯೂಟರ್ ಮೌಸ್ನಲ್ಲಿ 3 ಬಗೆಯ ಕನೆಕ್ಟರ್ ಅನ್ನು ಕಾಣಬಹುದು. PS/2 ಕನೆಕ್ಟರ್, USB ಕನೆಕ್ಟರ್ ಅಥವಾ ಸೀರಿಯಲ್ ಕನೆಕ್ಟರ್. ಮೌಸ್ ಅನ್ನು ಕನೆಕ್ಟ್ ಮಾಡಲು ಕನೆಕ್ಟರ್ ಅನ್ನು ಸಿಸ್ಟಮ್ ಯೂನಿಟ್ನ ಸೂಕ್ತ ಪೋರ್ಟ್ಗೆ ಜೋಡಿಸಿ. ಅದೇ ರೀತಿ ನೀವು ಪ್ರಿಂಟರ್ ಅನ್ನು ಅಳವಡಿಸಬೇಕಾದರೆ ಪ್ಯಾರಲಲ್ ಪೋರ್ಟ್ ಅಥವಾ USB ಪೋರ್ಟ್ ಎರಡರಲ್ಲಿ ಒಂದನ್ನು ಸಿಸ್ಟಮ್ ಯೂನಿಟ್ಗೆ ಕನೆಕ್ಟ್ ಮಾಡಿ. ಬಹಳ ಸುಲಭ. ಒಂದು ಡೆಸ್ಕ್ಟಾಪ್ ಕಂಪ್ಯೂಟರ್ 2 ಪವರ್ ಸಪ್ಲೈ ಕೇಬಲ್ಗಳನ್ನು ಹೊಂದಿರುತ್ತದೆ. ಮೊದಲಿಗೆ ಒಂದು ಪವರ್ ಸಪ್ಲೈ ಕೇಬಲ್ ಅನ್ನು ಸಿಸ್ಟಮ್ ಯೂನಿಟ್ಗೆ ಕನೆಕ್ಟ್ ಮಾಡಬೇಕು. ನಂತರ ಇನ್ನೊಂದು ಕೇಬಲ್ ಅನ್ನು ಮಾನಿಟರ್ಗೆ ಕನೆಕ್ಟ್ ಮಾಡಬೇಕು. ತದನಂತರ 2 ಕೇಬಲ್ಗಳನ್ನು ಸ್ವಿಚ್ ಬೋರ್ಡ್ ಅಥವಾ UPSಗೆ ಪ್ಲಗ್ ಮಾಡಿ. ಈಗ ನೀವು ಈ ಕಂಪ್ಯೂಟರ್ ಅನ್ನು ಬಳಸಬಹುದು. ಈಗಾಗಲೇ ತಿಳಿದಿರುವಂತೆ ಬೇಸಿಕ್ ಮೊಬೈಲ್ ಫೋನ್ ಕೇವಲ ಕರೆಗಳನ್ನು ಮಾಡಲು ಮತ್ತು ಸ್ವೀಕರಿಸಲು, ಸಂದೇಶಗಳನ್ನು ಕಳುಹಿಸಲು ಮತ್ತು ಸ್ವೀಕರಿಸಲು ಉಪಯೋಗಿಸುವ ಒಂದು ಸಾಧನವಾಗಿದೆ. ಆಧುನಿಕ ಮೊಬೈಲ್ ಫೋನ್ನಲ್ಲಿ ವೆಬ್ ಬ್ರೌಸರ್, ಆಟಗಳು, ಕ್ಯಾಮೆರಾಗಳು, ವಿಡಿಯೋ ಪ್ಲೇಯರ್ಸ್ ಮತ್ತು ನ್ಯಾವಿಗೇಷನಲ್ ಸಿಸ್ಟಮ್ ಸೇರಿದಂತೆ ಸಾಕಷ್ಟು ಹೆಚ್ಚುವರಿ ವೈಶಿಷ್ಟ್ಯಗಳನ್ನು ಹೊಂದಿದೆ. ಇಂತಹ ಫೋನ್ಗಳನ್ನು ಸ್ಮಾರ್ಟ್ಫೋನ್ ಎಂದು ಕರೆಯುತ್ತಾರೆ. ಕೆಲವು ಫೋನ್ಗಳು 2 ಸಿಮ್ ಕಾರ್ಡ್ಗಳನ್ನು ಹೊಂದಿರುತ್ತದೆ. ಅವುಗಳನ್ನು ಡ್ಯುಯಲ್ ಸಿಮ್ ಫೋನ್ ಎಂದು ಕರೆಯುತ್ತಾರೆ. ಮೊಬೈಲ್ ಫೋನ್ಗಳ ವಿವಿಧ ಭಾಗಗಳನ್ನು ನೋಡಿ. ಖಂಡಿತವಾಗಿಯೂ ಅಂಕಲ್. ಅದಕ್ಕಾಗಿ ಈ ಹಂತಗಳನ್ನು ಅನುಸರಿಸಿರಿ. ಮೊದಲಿಗೆ ಫೋನ್ ಸ್ವಿಚ್ ಆಫ್ ಮಾಡಿ. ನಂತರ ಹಿಂದಿನ ಕವಚವನ್ನು ತೆರೆಯಿರಿ. ನಂತರ ಮೊಬೈಲ್ನೊಳಗೆ ಬ್ಯಾಟರಿ ಇದ್ದರೆ ಅದನ್ನು ಆಚೆ ತೆಗೆಯಿರಿ. ಈಗ ಸಿಮ್ ಸ್ಲಾಟ್ಗೆ ಸಿಮ್ ಅನ್ನು ಅಳವಡಿಸಿರಿ. ತದನಂತರ ಪುನಃ ಬ್ಯಾಟರಿಯನ್ನು ಮೊದಲಿನ ಹಾಗೆಯೇ ಹಾಕಿರಿ. ಕೊನೆಗೆ ಹಿಂಭಾಗದ ಕವಚವನ್ನು ಹಾಕಿ ಫೋನ್ ಅನ್ನು ರೀಸ್ಟಾರ್ಟ್ ಮಾಡಿ. ಚಿಂತಿಸಬೇಡಿ. ಬ್ಯಾಟರಿಯನ್ನು ಚಾರ್ಜ್ ಮಾಡಲು ಈ ವಿಧಾನವನ್ನು ಅನುಸರಿಸಿರಿ. ಮೊದಲು ಚಾರ್ಜರ್ ಅನ್ನು ಗೋಡೆಯಲ್ಲಿರುವ ಸ್ವಿಚ್ ಬೋರ್ಡ್ಗೆ ಪ್ಲಗ್ ಮಾಡಿ. ನಂತರ ಚಾರ್ಜರ್ ಅನ್ನು ಫೋನ್ಗೆ ಸೇರಿಸಿ. ಕೆಲವು ಸಮಯದ ಅಂದರೆ ನಿಮ್ಮ ಮೊಬೈಲ್ ಬ್ಯಾಟರಿ ಫುಲ್ ಎಂದು ತೋರಿಸಿದಾಗ ಫೋನ್ನಿಂದ ಚಾರ್ಜರ್ ಅನ್ನು ತೆಗೆಯಿರಿ. ನಂತರ ಸ್ವಿಚ್ ಬೋರ್ಡ್ನಿಂದ ತೆಗೆಯಿರಿ. ಬನ್ನಿ, ಈಗ ನಾನು ನಿಮಗೆ ಮೊಬೈಲ್ ಬಟನ್ಗಳನ್ನು ಲಾಕ್ ಮತ್ತು ಅನ್ಲಾಕ್ ಮಾಡುವುದನ್ನು ಹೇಳಿಕೊಡುತ್ತೇನೆ. ಅಂಕಲ್, ದೀರ್ಘಕಾಲದವರೆಗೆ ಅದನ್ನು ಬಳಸದೇ ಇದ್ದಾಗ ಫೋನ್ ಬಟನ್ ಲಾಕ್ ಮಾಡುವುದು ಯಾವಾಗಲೂ ಉತ್ತಮ. ಅದಕ್ಕೆ ಅನುಸರಿಸಬೇಕಾದ ಹಂತಗಳು ಹೀಗಿವೆ. ಫೋನ್ ಕೀಗಳನ್ನು ಲಾಕ್ ಮಾಡಲು ಮೊದಲಿಗೆ ಮೆನು ಬಟನ್ ಅನ್ನು ಒತ್ತಿ, ನಂತರ ಸ್ಟಾರ್ಟ್ ಕೀಯನ್ನು ಒತ್ತಿ. ಅನ್ಲಾಕ್ ಮಾಡಲು ಮೊದಲಿಗೆ ಅನ್ಲಾಕ್ ಬಟನ್